ಸೊ ನಿನ್ನೆ ನಾವು ಮೊನ್ನೆ ರಿಮೂವಲ್ ಆಫ್ ಹೆವಿ ಮೆಟಲ್ಸ್ ಫ್ರಮ್ ವೇಸ್ಟ್ ವಾಟರ್ ಬೈ ಯೂಸಿಂಗ್ ಫೈಟೋರೆಮಿಡಿಯೇಷನ್ ಟೆಕ್ನಾಲಜಿ ಸೈಂಟಿಫಿಕ್ ಪೇಪರ್ ಓದೋಕ್ಕೆ ಶುರು ಮಾಡಿದ್ವಿ. ಓಕೆ, ಸೈಂಟಿಫಿಕ್ ಪೇಪರಿಂದ ಒಂದು ಒಳ್ಳೆ ಸಮಸ್ಯೆ ಅಂದರೆ ಈ ಸೈಂಟಿಫಿಕ್ ಪೇಪರು ಕಾಪಿರೈಟ್ UNIMAS ಪಬ್ಲಿಷರ್. ದಿಸ್ ಈಸ್ ಓಪನ್ ಆ್ಯಕ್ಸೆಸ್ ಆರ್ಟಿಕಲ್, ಓಪನ್ ಆ್ಯಕ್ಸೆಸ್, ಯಾರು ಬೇಕಿದ್ರೆ ಯೂಸ್ ಮಾಡ್ಬೋದು. ಡಿಸ್ಟ್ರಿಬ್ಯೂಟೆಡ್ ಅಂಡರ್ ಕ್ರಿಯೇಟಿವ್ ಕಾಮನ್ಸ್ ಅಟ್ರಿಬ್ಯೂಷನ್, ನಾನ್ ಕಮರ್ಷಿಯಲ್, ಶೇರ್ ಅಲೈಕ್, ನಮ್ಮದು ಕಮರ್ಷಿಯಲ್ ಎಲ್ಲ ಶೇರ್ ಮಾಡ್ಬೋದು ಅಂತ ಹಾಕಿದ್ದಾರೆ. ಆ ಪುಸ್ತಕಗಳಿಗೆಲ್ಲ ರೆಸ್ಟ್ರಿಕ್ಷನ್ ಹಾಕಿದ್ರು, ಯೂಸ್ ಮಾಡೋಂಗಿಲ್ಲ ಅಂತ. ಇದರಲ್ಲಿ ಅದಿಲ್ಲ. ಇಂಟರ್ನ್ಯಾಷನಲ್ ಲೈಸೆನ್ಸ್ ವಿಚ್ ಪರ್ಮಿಟ್ಸ್ ಅನ್ರಿಸ್ಟ್ರಿಕ್ಟೆಡ್ ಯೂಸ್, ಯಾವ ರಿಸ್ಟ್ರಿಕ್ಷನ್ ಇಲ್ಲದು, ಅಡ್ಡ ಇಲ್ಲದೆ ಯೂಸ್ ಮಾಡ್ಬೋದು, ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ರೀಪ್ರೊಡ್ಯೂಸ್ ಮಾಡ್ಬೋದು, ಯಾವ ಮೀಡಿಯಮಲ್ಲಿ ಬೇಕಿದ್ರು. ಸೊ ಬೇಕಾದರೆ ಫ್ರೀಡಮ್ ಇದೆ. ಇದನ್ನೇ ಫುಲ್ಲು ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು 10 ವೀಡಿಯೋ ಮಾಡಿ ನೋಡ್ಬಿಡ್ಬೋದು. ಓಕೆ, ಸೊ ಹೆವಿ ಮೆಟಲ್, ರಿಮೂವಲ್ ಆಫ್ ಹೆವಿ ಮೆಟಲ್ಸ್ ಫ್ರಮ್ ವೇಸ್ಟ್ ವಾಟರ್ ಬೈ ಯೂಸಿಂಗ್ ಫೈಟೋರೆಮಿಡಿಯೇಷನ್ ಟೆಕ್ನಾಲಜಿ. ಅದರಲ್ಲಿ ಈಗ ಇಂಟ್ರೊಡಕ್ಷನ್ ನೋಡಿದರೆ 2-3 ಲೈನ್ ನಾನು ಓದ್ತೀನಿ, ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿಬಿಡೋಣ. ಇನ್ ರೀಸೆಂಟ್ ಇಯರ್ಸ್ ಹೆವಿ ಮೆಟಲ್ ಪೊಲ್ಯೂಷನ್ ಈಸ್ ಎ ಹ್ಯೂಜ್ ಪ್ರಾಬ್ಲಮ್. ರೀಸೆಂಟ್ಲಿ ಶುರುವಾಗಿರೋದು ಇದು, ಮುಂಚೆ ಇರಲಿಲ್ಲ. ಯಾವಾಗ ಜನರು ಹಳ್ಳಿ ವಾಸ ಜಾಸ್ತಿ ಇತ್ತು, ಸಿಟಿಯಲ್ಲಿ ಸೇರಿರಲಿಲ್ಲ, ಇಂಡಸ್ಟ್ರಿ ಜಾಸ್ತಿ ಇರಲಿಲ್ಲ, ಅವಾಗ ಅಷ್ಟೆಲ್ಲ ಪೊಲ್ಯೂಷನ್ ಇರ್ತಾ ಇರಲಿಲ್ಲ. ಸಣ್ಣ ರೀತಿಯಲ್ಲಿ ಪೊಲ್ಯೂಷನ್ ಆದರೆ ಹಳ್ಳಿಯಲ್ಲಿ, ಹೊಳೆಯಲ್ಲಿ ಆ ನ್ಯಾಚುರಲ್ಲಾಗಿ ಅದೇ ಹುಲ್ಲು ಇವೆಲ್ಲ ಕ್ಲೀನ್ ಮಾಡಿಬಿಡ್ತವೆ. ಈಗ ಒಂದು ಹಳ್ಳಿಯಲ್ಲಿ ಒಂದು 50 ಜನ ಇದ್ದರೆ ಅವ್ರದ್ದು ಪೊಲ್ಯೂಷನನ್ನು ಅಲ್ಲೇ ಸುತ್ತಮುತ್ತಲು ಪರಿಸರನೇ ಟ್ರೀಟ್ಮೆಂಟ್ ಮಾಡಿ ನ್ಯಾಚುರಲ್ ಆಗೋಗುತ್ತೆ. ಅದೇ 5 ಲಕ್ಷ ಜನ ಇದ್ದರೆ ನೇಚರಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ಆವಾಗ ಪೊಲ್ಯೂಷನ್ ಶುರುವಾಗೋದು. ಮತ್ತು ಸೊ ರೀಸೆಂಟ್ಲಿ ಶುರುವಾಗಿರೋದು ಯಾವುದು ಪೊಲ್ಯೂಷನ್ನು, ಅದರದ್ದು ಹಾರ್ಮ್ಫುಲ್ ಎಫೆಕ್ಟ್ಸ್. ಆಮೇಲೆ ಯಾವುದ್ರ ಮೇಲೆ ಹಾರ್ಮ್ಫುಲ್ ಎಫೆಕ್ಟ್, ಅದು ಗಿಡಗಳ ಮೇಲೆ, ಪ್ರಾಣಿಗಳ ಮೇಲೆ, ಮನುಷ್ಯರ ಮೇಲೆ, ಎಲ್ಲದ್ರ ಮೇಲೂ ಹೆವಿ ಮೆಟಲ್ ಪೊಲ್ಯೂಷನ್ನಿಂದಾಗಿ ಹಾರ್ಮ್ಫುಲ್ ಎಫೆಕ್ಟ್ ಆಗ್ತಾಯಿದೆ. ಹೆವಿ ಮೆಟಲ್ ಅಂದರೆ ಏನು? ಹೆವಿ ಮೆಟ್ಲ್ ಯಾವುದೆಲ್ಲ ಇವ್ರು ಕೊಟ್ಟಿರೋದು ಅಂದರೆ ಈ ಸ್ಟಡಿಯಲ್ಲಿ ಆರ್ಸೆನಿಕ್ಕು, ಓಕೆ, ಒಂದು ವಿಷ, ಮರ್ಕ್ಯೂರಿ ಇನ್ನೊಂದು ವಿಷ, ಕ್ಯಾಡ್ಮಿಯಮ್ ಇನ್ನೊಂದು ವಿಷ, ಕ್ರೋಮಿಯಮ್ ಇನ್ನೊಂದು ವಿಷ, ಲೆಡ್ಡು ಇನ್ನೊಂದು ಭಯಂಕರ ವಿಷ, ಟ್ಯಾಲಿಯಮ್ ಇನ್ನೊಂದು ವಿಷ, ಎಟ್ಸೆಟ್ರಾ. ಅಂದರೆ ಆ ಥರ ಸುಮಾರು ಇದ್ದಾವೆ. ಇವರೊಂದು 5-6 ಕೊಟ್ಟಿದ್ದಾರೆ ಹೆವಿ ಮೆಟಲ್ಸ್. ಓಕೆ, ಸೊ ಹೆವಿ ಮೆಟಲ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ಅದಷ್ಟು ಹಾರ್ಮ್ಫುಲ್ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು, ಸೊ ಇವುಗಳು ಕಂಟ್ಯಾಮಿನೇಷನ್ ಆಗಿ, ಯಾವುದು ಹೆವಿ ಮೆಟಲ್ ಕಂಟ್ಯಾಮಿನೇಷನ್ನು, ಆರ್ಸೆನಿಕ್ಕು, ಮರ್ಕ್ಯೂರಿ, ಕ್ಯಾಡ್ಮಿಯಮ್ಮು, ಕ್ರೋಮಿಯಮ್ಮು, ಲೆಡ್ಡು, ಥ್ಯಾಲಿಯಮ್ಮು, ಇದೆಲ್ಲ ಇಂಡಸ್ಟ್ರಿಯಿಂದ ಬರೋದು. ಮೇಯ್ನ್ಲಿ ಇಂಡಸ್ಟ್ರಿ ಅವ್ರದ್ದು ವೇಸ್ಟ್ ಪ್ರಾಡಕ್ಟಲ್ಲಿ, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸು, ಇಂಡಸ್ಟ್ರಿಯಲ್ ಮಾಡಿ ನಾವು ಅದು ಇದು ತೊಗೊಂಡು ಯೂಸ್ ಮಾಡಿ ಬಿಸಾಕ್ತೀವಲ್ಲ, ಅದರಿಂದ ಪುನಃ ಭೂಮಿಗೆ ಹಿಂದೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ನೀರಿಗೆ ಎಲ್ಲ. ಓಕೆ, ಸೊ ಇದೆಲ್ಲ ಯಾಕೆ ಶುರುವಾಗಿದ್ದು ಅಂದರೆ ರ್ಯಾಪಿಡ್ ಪಾಪ್ಯುಲೇಷನ್ ಗ್ರೋತ್, ಜನಸಂಖ್ಯೆ ಜಾಸ್ತಿ ಆಯಿತು ತುಂಬ. ಮುಂಚೆ ಇದ್ದಂಗಲ್ಲ, ನಾವೆಲ್ಲ ಸಣ್ಣ ಬೆಳೆಯುವಾಗ 330 ಕೋಟಿ ಇದ್ದರು ಭಾರತದ ಜನ, ಈಗ 120 ಕೋಟಿ ಆಗಿದೆ. ಓಕೆ, ಸೊ ಜನಸಂಖ್ಯೆ ಜಾಸ್ತಿ ಆಯಿತು ಒಂದು ಕಡೆ. ಡಿಫಾರೆಸ್ಟೇಷನ್, ಕಾಡು ಕಡಿಯೋದು ಹೆಚ್ಚಾಯಿತು. 3ನೇ ಕಾರಣ ಅರ್ಬನೈಸೇಷನ್, ಹಳ್ಳಿ ವಾಸ ಬಿಟ್ಟು ಸಿಟಿಗೆ ಬಂದು ಸೇರ್ಕೊಳ್ಳೋಕೆ ಶುರು ಮಾಡಿದರು ಜನ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ 20% ಮಾತ್ರ ಜನ ಹಳ್ಳಿಗಳಲ್ಲಿ ಸಿಟಿಯಲ್ಲಿ ವಾಸ ಮಾಡ್ತಾಯಿದ್ದಿದ್ದು. 80% ಹಳ್ಳಿಗಳಲ್ಲಿದ್ದರು. ಈಗೇನಾಗಿದೆ, 50-60% ಸಿಟಿಗೆ ಬಂದು ಸೇರಿದ್ದಾರೆ. ಹಳ್ಳಿಯಲ್ಲಿ ಜನ ಕಮ್ಮಿಯಾಗಿ ಹೋಗಿದ್ದಾರೆ. ಸೊ ಸಿಟಿಗಳೆಲ್ಲ ಬೆಳೆದು ಬಿಟ್ಟಿದ್ದಾವೆ ಸಿಕ್ಕಾಪಟ್ಟೆ. ಬೆಂಗಳೂರಲ್ಲಿ ಒಂದು 10 ಲಕ್ಷ ಜನ ಇದ್ದಿದ್ದು ಸಿಟಿಯಲ್ಲಿ 1 ಕೋಟಿ ಜನ ದಾಟಿದೆ ಈಗ. ಸೊ ರ್ಯಾಪಿಡ್ ಪಾಪ್ಯುಲೇಷನ್ ಗ್ರೋತು, ಜನಸಂಖ್ಯೆ ಹೆಚ್ಚಾಗಿದ್ದು, ಕಾಡುಗಳು ಕಟ್ ಮಾಡಿದ್ದು, ಅರ್ಬನೈಸೇಷನ್, ಸಿಟಿಗಳು ಮತ್ತು ಸಿಟಿ ಡೆವಲಪ್ ಆಗಿ ಹಳ್ಳಿಗಳಲ್ಲಿ ಜನ ಕಮ್ಮಿಯಾಗಿ ಸಿಟಿಯಲ್ಲಿ ಜನ ಜಾಸ್ತಿಯಾಗಿ, ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್, ನಮಗೆಲ್ಲ ಬೇಕಲ್ಲ ಇಂಡಸ್ಟ್ರಿಯಲ್ ಪ್ರಾಡಕ್ಟು, ಇಲ್ಲಿರು ಬದುಕೋಕ್ಕಾಗತ್ತಾ? ಸೊ ಇಂಡಸ್ಟ್ರಿಯವರು ಕೆಲಸ ಪ್ರೊವೈಡ್ ಮಾಡಬೇಕು. ಇಂಡಸ್ಟ್ರಿ ಅವ್ರು ಮಾಡೋಕ್ಕೆ ಆ ಪ್ರಾಡಕ್ಟ್ಸಿಂದಾಗಿ ಪೊಲ್ಯೂಷನ್ ಆಗುತ್ತೆ. ಆಮೇಲೆ ಎಕ್ಸ್ಪ್ಲೋರೇಷನ್, ಕಾಡು ಗಿಡು ಕಡಿದು ಮೈನಿಂಗಿಗೆ ಅಂತೆಲ್ಲ ಮಾಡಿರೋದು ಎಕ್ಸ್ಪ್ಲಾಯ್ಟೇಷನ್. ಪರಿಸರದಿಂದ ನಾವು ಎಷ್ಟಾಗುತ್ತೋ ಅಷ್ಟು ದೋಚ್ಕೋಬೇಕು ಅಂತ ಡ್ಯಾಮ್ ಕಟ್ಟಿದ್ದು, ಕೆರೆಗಳ ಮುಂದೆ ಕೆರೆಗಳ ಅಡ್ಡ ಕಟ್ಟಿ ಮೈನಿಂಗ್ ಮಾಡಿರೋದು, ಬೋರ್ವೆಲ್ಲು ಗಿರ್ವೆಲ್ಲು ಮಾಡ್ತೀವಲ್ಲ, ಅದೆಲ್ಲ ಹೆಚ್ಚಾಗಿರೋದ್ರಿಂದ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಯಾವುದ್ರ ಪೊಲ್ಯೂಷನ್ ಅಂದರೆ ಸ್ಟ್ರಾಂಗ್ ಮೆಟಲ್ಸು. ಮೆಟಲ್ಗೆ ಏನು ಹೇಳೋದು ಕನ್ನಡದಲ್ಲಿ?
ಕಬ್ಬಿಣ ಅವೆಲ್ಲ ಇದ್ದಾವಲ್ಲ ಅಂಥದ್ದೆಲ್ಲ ಮೆಟಲ್ಸಲ್ಲೇ ಹೆಚ್ಚಾಗಿ ಇವೆಲ್ಲ ಮೆಟಲ್ಸ್ ಯಾವುದು ಮರ್ಕ್ಯೂರಿ, ಕ್ಯಾಡ್ಮಿಯಮು, ಕ್ರೋಮಿಯಮು, ಲೆಡ್ ಎಲ್ಲ ಮೆಟಲ್ಸ್ ಅದು. ಸೊ ಅದೆಲ್ಲ ಯೂಸ್ ಜಾಸ್ತಿ ಆಗಿಬಿಟ್ಟು ಪೊಲ್ಯೂಷನ್ ಹೆಚ್ಚಾಗಿ ಹೋಗಿದೆ. ಪ್ರಾಬ್ಲಮ್ಸ್ ಕಾಸ್ಡ್ ಬೈ ಹೆವಿ ಮೆಟಲ್ ಪೊಲ್ಯೂಷನ್. ಈ ಹೆವಿ ಮೆಟಲ್ ಪೊಲ್ಯೂಷನಿಂದಾಗಿ ಜನರದ್ದು ಹೆಲ್ತ್ ಹಾಳಾಗಿ ಹೋಗಿದೆ. ಬೇರೆ ಬೇರೆ ರೋಗಗಳು ಜಾಸ್ತಿ ಆಗಿದೆ, ಮೆಡಿಕಲ್ ಬಿಲ್ ಜಾಸ್ತಿ ಆಗಿದೆ, ಹುಷಾರಿಲ್ಲದೆ ಬಿದ್ಕೊಂಡಿರೋರು ಹೆಚ್ಚಾಗಿದ್ದಾರೆ. ಎಲ್ರಿಗೂ ಕೂಡ ಹೆಲ್ತ್ ಪ್ರಾಬ್ಲಮ್ ಬಂದುಬಿಟ್ಟಿದೆ ಈಗ, ಮೇಯ್ನ್ಲಿ ಪೊಲ್ಯೂಷನ್ನಿಂದಾಗಿ. ಆಮೇಲೆ ಇಡೀ ಈಕೋಸಿಸ್ಟಮೇ ಪರಿಸರನೇ ಹಾಳಾಗೋಗಿದೆ. ಡೆಲ್ಲಿಯಲ್ಲಿ ಎಲ್ಲ ಸಿಟಿಗಳಲ್ಲಿ ಏರ್ ಪೊಲ್ಯೂಷನ್ನು, ಗಾಳಿಯಲ್ಲೆಲ್ಲ ಹೊಗೆ ಇದ್ರೆ ಹೊಗೆ, ನೀರು ಶುದ್ಧ ಇಲ್ಲ, ಕ್ವಾಯಟಾಗೇ ಇರಲ್ಲ. ರಾತ್ರಿ ಇಡೀ ಹಾರ್ನು ಗೀರ್ನು ಗಲಾಟೆ ಇವೆಲ್ಲ ಸೇರಿಕೊಂಡು ಡಿಸ್ಟರ್ಬ್ ಆಗೋಗಿದ್ದಾರೆ ಜನ ಮತ್ತು ಜನರ ಹೆಲ್ತು, ಈಕೋಸಿಸ್ಟಮ್ ಎಲ್ಲ. ಮೇಯ್ನ್ ಕಾರಣ ಜನರ ಪಾಪ್ಯುಲೇಷನ್ ಜಾಸ್ತಿ ಆಯಿತು, ಕಾಡು ಕಮ್ಮಿ ಆಯಿತು, ಸಿಟಿಗಳು ದೊಡ್ಡದಾದವು, ಇಂಡಸ್ಟ್ರೀಸ್ ಹೆಚ್ಚಾದವು. ಆಮೇಲೆ ನಾವು ಪರಿಸರದಿಂದ ಉಪಯೋಗ ಮಾಡೋಕ್ಕೆ ನಮಗೆ ಬೇಕಾಗಿ ನೀರು ತಗೊಳ್ಳೋದು ಹೆಚ್ಚು ಮಾಡಿದ್ವಿ. ಇವೆಲ್ಲ ಸೇರಿಕೊಂಡು ಪೊಲ್ಯೂಷನ್ ಜಾಸ್ತಿ ಆಗಿದೆ. ಎಲ್ಲಿಂದರೆ ನೀರು ಮತ್ತು ಭೂಮಿ ಎರಡು ಪೊಲ್ಯೂಷನ್ ಆಗೋಗಿದೆ. ಸೊ ಅದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ಈ ಸೈಂಟಿಫಿಕ್ ಪೇಪರಲ್ಲೂ ಒಂದು ಸ್ವಲ್ಪ ಇದೆ. ಏನು, ರಿಮೂವಲ್ ಆಫ್ ಹೆವಿ ಮೆಟಲ್ಸ್ ಫ್ರಮ್ ವೇಸ್ಟ್ ವಾಟರ್. ನಾವು ಯೂಸ್ ಮಾಡಿಬಿಡ್ತೀವಲ್ಲ ನೀರು, ಅದರಲ್ಲಿರೋ ಪೊಲ್ಯೂಷನನ್ನು ರಿಮೂವ್ ಮಾಡೋದು ಗಿಡಗಳನ್ನು ಇಟ್ಕೊಂಡು ಚೀಪಾಗಿ. ಅದ್ರ ಬಗ್ಗೆ ಇದು ವೇಸ್ಟ್ ವಾಟರ್ ಬೈ ಯೂಸಿಂಗ್ ಫೈಟೋ ರೆಮಿಡಿಯೇಷನ್ ಟೆಕ್ನಾಲಜಿ. ವಾಟ್ ಇಟ್. ಸೊ ಹೆವಿ ಮೆಟಲ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ ಇವತ್ತು.